ಹಾಯ್, ನಿಮ್ಮ ನೀಟ್ ಎಕ್ಸಾಮ್ನ ಅಪ್ಲಿಕೇಶನ್ ಮುಂದಿನ ಒಂದು 4 to 5 ಡೇಸ್ ಅಲ್ಲಿ ಹೆಚ್ಚು ಅಂತ ಹೇಳಿದ್ರೆ 10 ಡೇಸ್ ಒಳಗಡೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಅಪ್ಲಿಕೇಶನ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಯಾವ್ಯಾವ ಫಾರ್ಮೆಟ್ ಅಲ್ಲಿ ಬೇಕಾಗುತ್ತೆ ಅದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಂತರ ಎಕ್ಸಾಮ್ ಪ್ರಿಪರೇಷನ್ ಹೇಗೆ ನಡೀತಾ ಇದೆ, ಎಕ್ಸಾಮ್ ಪ್ರಿಪರೇಷನ್ ಚೆನ್ನಾಗೇ ಮಾಡ್ತಾ ಇರ್ತೀರಾ, ನಂತರ ಟೆನ್ಷನ್ ಕೂಡ ಆಗ್ತಾ ಇರುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಈಗ ನನಗೂ ಕೂಡ ಕೆಲವು ವಿದ್ಯಾರ್ಥಿಗಳು ಪರಿಚಯದಲ್ಲಿ ಇದ್ದಾರೆ, ಅಂದ್ರೆ ಲಾಂಗ್ ಟರ್ಮ್ ಮಾಡಿದವರು, ಹಾಗೆ ನೀಟ್ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದ್ದವರು ತುಂಬಾ ಟೆನ್ಷನ್ ಮಾಡ್ಕೋತಾ ಇರ್ತಾರೆ, ಸ್ಟ್ರೆಸ್ ಆಗ್ತಾ ಇರುತ್ತೆ. ಆ ರೀತಿ ಏನಾದ್ರು ಆಗ್ತಾ ಇದ್ರೆ ಆದಷ್ಟು ರಿಲ್ಯಾಕ್ಸ್ ಆಗಿರಿ. ಅಂದ್ರೆ ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ಜಾಸ್ತಿ ಟೈಮ್ ಪ್ರಿಪ್ರೇಷನ್ಗೋಸ್ಕರ ಇನ್ವೆಸ್ಟ್ ಮಾಡೋದಕ್ಕೋಸ್ಕರ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗುತ್ತೆ. ಆದಷ್ಟು ಸ್ಟ್ರೆಸ್ ಅನ್ನ ಅಥವಾ ಟೆನ್ಷನ್ ಅನ್ನ ಕಡಿಮೆ ಮಾಡಿಕೊಂಡು ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ, ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಸರಿ, ಈಗ ಈ ಡಾಕ್ಯುಮೆಂಟ್ಸ್ ಬಗ್ಗೆ ತಿಳಿದುಕೊಳ್ತಾ ಹೋಗೋದಾದ್ರೆ ಮೊದಲನೇದಾಗಿ ಆಕ್ಟಿವ್ ಮೊಬೈಲ್ ನಂಬರ್ ಬೇಕಾಗುತ್ತೆ. ಸರಿನಾ? ಆಕ್ಟಿವ್ ಮೊಬೈಲ್ ಅಂತ ಹೇಳಿದ್ರೆ ಈಗ ಇನ್ಕಮಿಂಗ್ ಕಾಲ್, ಔಟ್ ಗೋಯಿಂಗ್ ಕಾಲ್ ಆ ರೀತಿ ಕರೆಕ್ಟ್ ಆಗಿ ಇರುವಂತಹ ಈ ಒಂದು ಆಕ್ಟಿವ್ ಮೊಬೈಲ್ ನಂಬರ್ ಇರಬೇಕು. ನಿಮ್ಮದೇ ಮೊಬೈಲ್ ನಂಬರ್ ಇದ್ರೆ ಇರತ್ತೆ, ಎಲ್ಲರ ಹತ್ರ ಮೊಬೈಲ್ ನಂಬರ್ ಇದ್ದೇ ಇರುತ್ತೆ. ಸೊ ನಿಮ್ಮದೇ ಮೊಬೈಲ್ ನಂಬರ್ ಯೂಸ್ ಮಾಡಿ. ಅಕಸ್ಮಾತ್ ನಿಮ್ಮ ಮೊಬೈಲ್ ನಂಬರ್ ಆಕ್ಟಿವ್ ಇಲ್ಲ ಅಂತ ಹೇಳಿದ್ರೆ, ಅಂದ್ರೆ ರೀಚಾರ್ಜ್ ಮಾಡಿದ್ರೆ ಬಹಳ ದಿನ ಆಯ್ತು, ಈಗ ಲಾಂಗ್ ಟರ್ಮ್ ಇರುವಂತಹ ವಿದ್ಯಾರ್ಥಿಗಳೆಲ್ಲ ಮೊಬೈಲ್ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಆ ರೀತಿ ಎಲ್ಲ ಇದ್ರೆ ನಿಮ್ಮ ಪೇರೆಂಟ್ಸ್ ಮೊಬೈಲ್ ನಂಬರ್ ಇರುತ್ತೆ, ತಂದೆ ಅಥವಾ ತಾಯಿ ಮೊಬೈಲ್ ನಂಬರ್, ಅದನ್ನು ಯೂಸ್ ಮಾಡ್ಬೋದು. ಸರಿನಾ? ಬೇರೆ ಮೊಬೈಲ್ ನಂಬರ್ನ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಮುಂದೆ ಈ ಅಪ್ಲಿಕೇಶನ್ ಹಾಕಿ ಆದ ನಂತರ ಅಡ್ಮಿಟ್ ಕಾರ್ಡ್ ಬಂದಾಗ, ಹಾಗೆ ಎಕ್ಸಾಮ್ ಟೈಮಲ್ಲಿ, ಮುಂದೆ ಕೌನ್ಸಿಲಿಂಗ್ ಟೈಮಲ್ಲಿ ಆ ಮೊಬೈಲ್ ನಂಬರ್ ನಿಮ್ಮ ಬಳಿ ಇರಬೇಕು. ಆ ರೀತಿ ಇರುವಂತಹ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವರ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ನಿಮ್ಮದೇ ಮೊಬೈಲ್ ನಂಬರ್ ಇದ್ರೆ ತುಂಬಾ ಒಳ್ಳೇದು. ಸರಿ, ಹಾಗಿದ್ರೆ ಈಗ ಮುಂದಿನ ವಿಷಯ ಅಂತ ಹೇಳಿದ್ರೆ ಇಮೇಲ್ ಐ ಡಿ ಕೂಡ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಇಮೇಲ್ ಐ ಡಿ ಹಾಗೆ ಪಾಸ್ವರ್ಡ್ ಕೂಡ ನೆನಪಲ್ಲಿ ಇರಬೇಕು. ಸೊ ನಿಮ್ಮ ಇಮೇಲ್ ಐ ಡಿ ಏನಿದೆ ಅದನ್ನು ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ರೆಡಿ ಇಟ್ಕೊಂಡಿರಿ. ಪಾಸ್ವರ್ಡ್ ಕೂಡ ನೆನಪಲ್ಲಿ ಇರಬೇಕು. ಅಕಸ್ಮಾತ್ ಪಾಸ್ವರ್ಡ್ ಮರೆತು ಹೋಗಿದ್ರೆ ಪಾಸ್ವರ್ಡ್ ರೀಸೆಟ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿರಿ. ಅಕಸ್ಮಾತ್ ಇಮೇಲ್ ಐ ಡಿ ಇಲ್ಲ ಅಂತ ಹೇಳಿದ್ರೆ ಹೊಸ ಇಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಅದಂತರ ಆಧಾರ್ ಕಾರ್ಡ್. ಈ ಆಧಾರ್ ಕಾರ್ಡ್ ಏನಿದೆ KCET ಅಪ್ಲಿಕೇಶನ್ ಸಂದರ್ಭದಲ್ಲೂ ಕೂಡ ಹೇಳಿದ್ದೆ ನಾನು, ಏನು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಯಾವ ರೀತಿ ಇದೆಯೋ ಅದೇ ರೀತಿ ಆಧಾರ್ ಕಾರ್ಡ್ ಅಲ್ಲೂ ಕೂಡ ಇರಬೇಕು ಅಂತ. ಅಂದ್ರೆ ನೀಟ್ ಅವರು ಈ ಒಂದು ಕ್ರೈಟೀರಿಯಾವನ್ನ ಬಹಳ ಮೊದಲಿಂದಾನೇ ಇಂಪ್ಲಿಮೆಂಟ್ ಮಾಡಿದ್ರು. KEದವರು ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು KCET ಅಪ್ಲಿಕೇಶನ್ ಈ ವರ್ಷ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಏನ್ ಹೇಳಿ, SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಯಾವ ರೀತಿ ಇರುತ್ತೆ, ನಿಮ್ಮ ಹೆಸರಲ್ಲಿರುವಂತಹ ಸ್ಪೆಲ್ಲಿಂಗ್ ಆಗಿರಬಹುದು, ಡೇಟ್ ಆಫ್ ಬರ್ತ್ ಆಗಿರಬಹುದು, ಯಾವ ರೀತಿ ಇದೆ ಅದೇ ರೀತಿ ಆಧಾರ್ ಕಾರ್ಡ್ ಅಲ್ಲೂ ಕೂಡ ಇರಬೇಕು. ಈ ರೀತಿ ಆಧಾರ್ ಕಾರ್ಡ್ ರೆಡಿ ಮಾಡಿ ಇಟ್ಕೊಂಡಿರಿ. ನಂತರ ಆಧಾರ್ ಕಾರ್ಡ್ ಅಲ್ಲಿ ಏನಾದ್ರು ನಿಮ್ದು ಓಲ್ಡ್ ಫೋಟೋ ಇದ್ರೆ, ಚೈಲ್ಡ್ಹುಡ್ ಫೋಟೋ ಇದೆ, ಈಗ ನಿಮ್ಗೆ ನೋಡಿದ್ರೆ ಆಧಾರ್ ಕಾರ್ಡ್ ನೋಡಿದ್ರೆ ಎರಡು ಸೇಮ್ ಅಂತ ಅನ್ಸಲ್ಲ, ಆ ರೀತಿ ಇತ್ತು ಅಂತ ಹೇಳಿದ್ರೆ ಫೋಟೋವನ್ನ ಅಪ್ಡೇಟ್ ಮಾಡಿಸಿ. ಮತ್ತೊಂದು ವಿಷಯ, ಅಪ್ಲಿಕೇಶನ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ ನಂತರ ಅಪ್ಲಿಕೇಶನ್ ಸ್ಟಾರ್ಟ್ ಆದ ದಿನನೇ ಅಪ್ಲಿಕೇಶನ್ ಹಾಕ್ಬಿಡ್ತೀನಿ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಅಪ್ಲಿಕೇಶನ್ ಅಲ್ಲಿ ಯಾವ್ಯಾವ ಸ್ಟೆಪ್ಸ್ ಇದಾವೆ, ಯಾವ್ಯಾವ ಡಾಕ್ಯುಮೆಂಟ್ಸ್ ಅನ್ನ ಹೇಗೆ ಅಪ್ಲೋಡ್ ಮಾಡಬೇಕು, ಯಾವ ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು, ಇದನ್ನೆಲ್ಲ ಕರೆಕ್ಟ್ ಆಗಿ ತಿಳಿದುಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡು ಅದ್ರ ನಂತರ ಅಪ್ಲೈ ಮಾಡಿ. ಯಾಕಂತ ಹೇಳಿದ್ರೆ ಈ ನೀಟ್ ಅಪ್ಲಿಕೇಶನ್ಗೆ ಸಂಬಂಧಿಸಿದಂತೆ ಕರೆಕ್ಷನ್ ವಿಂಡೋ ಓಪನ್ ಮಾಡ್ತಾರೆ. ಅಂದ್ರೆ ಇದ್ರ ಮಿಸ್ಟೇಕ್ ಆಗಿದ್ರೆ ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಕರೆಕ್ಷನ್ ವಿಂಡೋ ಓಪನ್ ಮಾಡ್ತಾರೆ. ಬಟ್ ಎಲ್ಲಾ ಡೀಟೇಲ್ಸ್ ಅನ್ನ ಎಡಿಟ್ ಮಾಡೋದಕ್ಕೆ ಅವಕಾಶನೇ ಇರಲ್ಲ. ಕೆಲವು ಡೀಟೇಲ್ಸ್ ಅನ್ನು ನೀವು ಎಡಿಟ್ ಮಾಡಬಹುದು. ಅದಕ್ಕೋಸ್ಕರ ಅಪ್ಲಿಕೇಶನ್ ಅಲ್ಲಿ ಯಾವುದೇ ಮಿಸ್ಟೇಕ್ಸ್ ಇರಬಾರ್ದು, ಅಂದ್ರೆ ಎಡಿಟಿಂಗ್ ಅವಶ್ಯಕತೆನೇ ಬರಬಾರ್ದು. ಆ ರೀತಿ ನೀವು ಅಪ್ಲಿಕೇಶನ್ ಅನ್ನ ಹಾಕಬೇಕು. ಸರಿನಾ? ನಂತರ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಕೂಡ ಯಾವ್ಯಾವ ಡೀಟೇಲ್ಸ್ ಯಾವ ರೀತಿ ಇರಬೇಕು, ಡಾಕ್ಯುಮೆಂಟ್ಸ್ ಯಾವ ರೀತಿ ಇರಬೇಕು ಅದ್ರವೆಲ್ಲ ಕೂಡ ಇನ್ಫಾರ್ಮೇಶನ್ ಹೇಳ್ತೀವಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈಗ ಮುಂದಿನ ವಿಷಯನ ಹೇಳೋದಾದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂದ್ರೆ ಇದೇ ವರ್ಷ ಕ್ಲಿಕ್ ಮಾಡಿದಂತಹ ಫೋಟೋ ಬೇಕು. ಅಂದ್ರೆ ಆ ಫೋಟೋದ ಬ್ಯಾಕ್ ಗ್ರೌಂಡ್ ವೈಟ್ ಇರಬೇಕು, ಆ ರೀತಿ ಫೋಟೋ ಬೇಕಾಗುತ್ತೆ. ನಂತರ ಆ ಫೋಟೋದಲ್ಲಿ ನಿಮ್ಮ ಫೇಸ್ ಕ್ಲಿಯರ್ ಆಗಿ ಕಾಣೋ ರೀತಿ ಇರಬೇಕು. ಅಂದ್ರೆ ನಿಮ್ಮ ಫೋರ್ ಹೆಡ್, ಫೇಸ್ ಕ್ಲಿಯರ್ ಆಗಿ ಕಾಣೋ ರೀತಿ ಇರಬೇಕು. ಅದೇ ರೀತಿ ಇಯರ್ಸ್ ಕೂಡ ಕ್ಲಿಯರ್ ಆಗಿ ಕಾಣೋ ರೀತಿ ಇರಬೇಕು. ಕ್ಯಾಪ್ ಅನ್ನ ಹಾಕೊಂಡು ಫೋಟೋ ತೆಗೆಯೋದಕ್ಕೆ ಹೋಗ್ಬೇಡಿ, ಯಾರು ತೆಗ್ಸಲ್ಲ, ಬಟ್ ಹೇಳಿದೆ ಅಷ್ಟೇ. ಸರಿನಾ? ಸೊ ಈ ರೀತಿ ಫೋಟೋ ಇರಬೇಕು. ನಂತರ ಆ ಫೋಟೋ ಏನಿದೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಅದ್ರ ಮೇಲೆ ಡೇಟ್ ಆಫ್ ಟೇಕಿಂಗ್ ದ ಫೋಟೋಗ್ರಾಫ್ ಅದನ್ನ ಮೆನ್ಷನ್ ಮಾಡಿರ್ಬೇಕು. ಅಂದ್ರೆ ಯಾವ ಡೇಟ್ಗೆ ಆ ಫೋಟೋವನ್ನ ಕ್ಲಿಕ್ ಮಾಡಲಾಗಿದೆ ಆ ಡೇಟ್ ಅನ್ನ ಮೆನ್ಷನ್ ಮಾಡಿರ್ಬೇಕು. ಅದರ ಜೊತೆಗೇನೆ ನಿಮ್ಮ ಹೆಸರು ಕೂಡ SSLC ಮಾರ್ಕ್ಸ್ ಕಾರ್ಡ್ ಏನೋ ಹೆಸರಿದೆ ನಿಮ್ದು, ಆ ಹೆಸರನ್ನ ಈ ಫೋಟೋದಲ್ಲಿ ಮೆನ್ಷನ್ ಮಾಡಿರ್ಬೇಕು. ಅಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ವಿತ್ ವೈಟ್ ಬ್ಯಾಕ್ ಗ್ರೌಂಡ್, ಅದ್ರ ಮೇಲೆ ಡೇಟ್ ಆಫ್ ಟೇಕಿಂಗ್ ದ ಫೋಟೋಗ್ರಾಫ್ ಅಂದ್ರೆ ಫೋಟೋ ಕ್ಲಿಕ್ ಮಾಡಿದಂತಹ ಡೇಟ್. ಕೆಲವು ವಿದ್ಯಾರ್ಥಿಗಳು ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡ್ತಾರೆ. ಡೇಟ್ ಆಫ್ ಬರ್ತ್ ಅಲ್ಲ,
ಯಾವ ಡೇಟ್ಗೆ ಫೋಟೋನ ಕ್ಲಿಕ್ ಮಾಡಿದ್ರೆ ಆ ಡೇಟ್ ಹಾಗೆ ನಿಮ್ಮ ಹೆಸರು ಮೆನ್ಷನ್ ಆಗಿರಬೇಕು. ಆ ರೀತಿ ಫೋಟೋನ ರೆಡಿ ಮಾಡ್ಕೊಳ್ಳಿ. ಅದ್ರ ನಂತರ ಒಂದು ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಬೇಕಾಗುತ್ತೆ. ಈ ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿದೆ ಅದನ್ನ ಪೋಸ್ಟ್ ಕಾರ್ಡ್ ಸೈಜ್ ಅಲ್ಲಿ ಪಡೆದುಕೊಳ್ಳಿ. ಅದ್ರ ಮೇಲೆ ಕೂಡ ಕ್ಯಾಂಡಿಡೇಟ್ ನೇಮ್, ಡೇಟ್ ಆಫ್ ಟೇಕಿಂಗ್ ದ ಫೋಟೋಗ್ರಾಫ್ ಮೆನ್ಷನ್ ಆಗಿರಬೇಕು. ಅದನ್ನು ಕೂಡ ಅಪ್ಲೋಡ್ ಮಾಡೋದಿರುತ್ತೆ. ಓಕೆನಾ. ನಂತರ ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್, ಫಿಂಗರ್ಸ್ ಅಂಡ್ ಥಂಬ್ ಇಂಪ್ರೆಷನ್, ಎರಡೂ ಕೈಗಳ ಫಿಂಗರ್ಸ್ ಹಾಗೆ ಥಂಬ್ ಇಂಪ್ರೆಷನ್ ಅದನ್ನ ಅಪ್ಲೋಡ್ ಮಾಡೋದಿರುತ್ತೆ. ಅದನ್ನ ಇಂಪ್ರೆಷನ್ ತೆಗೆದುಕೊಳ್ತೀರಾ, ನಂತರ ಅದನ್ನ ಫೋಟೋ ತೆಗೆದು ಅಪ್ಲೋಡ್ ಮಾಡ್ತೀರಾ. ಅದ್ರ ನೆಕ್ಸ್ಟ್ ಸಿಗ್ನೇಚರ್ನು ಕೂಡ ಅಪ್ಲೋಡ್ ಮಾಡೋದಿರುತ್ತೆ. ನಂತರ ಈಗ ಯಾವ್ಯಾವ ಡಾಕ್ಯುಮೆಂಟ್ಸ್ ಅನ್ನ ಹೇಳಿದೆ ನಾನು, ಯಾವುದು ಪಾಸ್ಪೋರ್ಟ್ ಸೈಜ್ ಫೋಟೋ, ಹಾಗೆ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ, ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್, ಥಂಬ್ ಆ್ಯಂಡ್ ಫಿಂಗರ್ಸ್ ಇಂಪ್ರೆಷನ್ ಅದು, ಹಾಗೆ ಸಿಗ್ನೇಚರ್, ಇವುಗಳನ್ನೆಲ್ಲ JPEG ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ. ಓಕೆನಾ. ಈಗ ಮುಂದೆ ಹೇಳುವಂತಹ ಡಾಕ್ಯುಮೆಂಟ್ಸ್ ಏನಿದಾವೆ ಇವುಗಳನ್ನ PDF ಫಾರ್ಮ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಯಾವುದು 10th ಆರ್ SSLC ಮಾರ್ಕ್ಸ್ ಕಾರ್ಡ್, 10th ಅಥವಾ SSLC ಮಾರ್ಕ್ಸ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡೋದಿರುತ್ತೆ. ನಂತರ ಈ ಅಪ್ಲಿಕೇಶನ್ ಒಳಗಡೆ 10th ಮಾರ್ಕ್ಸ್ ಕಾರ್ಡ್ ಅಂತ ಕೇಳ್ತಾರೆ, 10th ಸರ್ಟಿಫಿಕೇಟ್ ಅಂತ ಕೇಳ್ತಾರೆ. ಈಗ ಕೆಲವು ಸ್ಟೇಟ್ಗಳದ್ದು ಏನು ಮಾಡ್ತಾರೆ ಅಂತ ಹೇಳಿದ್ರೆ 10th ಸರ್ಟಿಫಿಕೇಟ್ಸ್ ಅಂತ ಹೇಳಿ ಕೂಡ ಕೊಡ್ತಾರೆ, 10th ಮಾರ್ಕ್ಸ್ ಕಾರ್ಡ್ ಬೇರೆ ಇರುತ್ತೆ, ಎರಡು ಬೇರೆ ಬೇರೆ ಇರುತ್ತೆ. ಬಟ್ ಕರ್ನಾಟಕ ರಾಜ್ಯದಲ್ಲಿ ಆ ರೀತಿ ಇಲ್ಲ. ಹಾಗಿದ್ದಾಗ 10th ಮಾರ್ಕ್ಸ್ ಕಾರ್ಡ್ ಅಲ್ಲೂ ಕೂಡ ಮಾರ್ಕ್ಸ್ ಕಾರ್ಡ್ ಅನ್ನೇ ಅಪ್ಲೋಡ್ ಮಾಡ್ತೀರಾ. 10th ಸರ್ಟಿಫಿಕೇಟ್ಸ್ ಅಂತ ಏನಿದೆ ಅಲ್ಲಿ ಕೂಡ SSLC ಮಾರ್ಕ್ಸ್ ಕಾರ್ಡ್ ಅನ್ನೇ ಅಪ್ಲೋಡ್ ಮಾಡ್ತೀರಾ. ಓಕೆ. ಅದರ ನಂತರ ಮತ್ತೇನು ಬೇಕು ಅಂತ ನಿಮಗೆ ಹೇಳೋದಾದ್ರೆ ಕ್ಯಾಟಗರಿ ಸರ್ಟಿಫಿಕೇಟ್. ನೀವೀಗ SC, ST, OBC, ಜನರಲ್ ಮೆರಿಟ್ ಆಗಿದ್ರೆ ಅದರಲ್ಲೂ ಕೂಡ ನಿಮಗೆ EWS ಅನ್ನೋ ಸರ್ಟಿಫಿಕೇಟ್ ಸಿಗೋದಿದ್ರೆ, ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಏನು ಸರ್ಟಿಫಿಕೇಟ್ ಸಿಗುತ್ತೆ, ಆ ಸರ್ಟಿಫಿಕೇಟ್ ನಿಮ್ಮ ಬಳಿ ಇದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಹಾಕೋದಕ್ಕೆ. ಅದರ ನಂತರ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ. ಈಗ ಆಧಾರ್ ಕಾರ್ಡ್ ಅನ್ನ ಏನು ಡೀಟೇಲ್ಸ್ ಎಂಟರ್ ಮಾಡ್ತೀರಾ ಅದೇ ಆಧಾರ್ ಕಾರ್ಡ್ ಅನ್ನ PDF ಫಾರ್ಮ್ ಅಲ್ಲಿ ಅಪ್ಲೋಡ್ ಮಾಡಬಹುದು. ಇಲ್ಲದೆ ಇದ್ರೆ ಈಗ ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ವೋಟರ್ ID ಅದನ್ನು ನೀವು ಯೂಸ್ ಮಾಡ್ಕೋಬಹುದು ಈ ಅಡ್ರೆಸ್ ಪ್ರೂಫ್ಗೋಸ್ಕರ. ನಂತರ ಅಪ್ಲಿಕೇಶನ್ ಹಾಕಿದ ನಂತರ ಈ ಅಪ್ಲಿಕೇಶನ್ ಪ್ರಿಂಟ್ಔಟ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ, ತೆಗೆದುಕೊಳ್ಳಿ. ನಂತರ PWBD ಸರ್ಟಿಫಿಕೇಟ್ ಯಾರಿಗೆ ಅಪ್ಲೈ ಆಗುತ್ತೆ ಅವರಿಗೆ. ಸೊ PWBD ಸರ್ಟಿಫಿಕೇಟ್ ನಿಮ್ಮ ಬಳಿ ಇದ್ರೆ ಅದನ್ನು ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಯೂಸ್ ಮಾಡ್ಕೊಳ್ಳಿ. ಓಕೆ. ಅದೇ ಅಪ್ಲಿಕೇಶನ್ ಹಾಕಿದ ನಂತರ ಅಪ್ಲಿಕೇಶನ್ ಪ್ರಿಂಟ್ಔಟ್ ಅನ್ನು ತೆಗೆದುಕೊಳ್ತೀರಾ. ನಂತರ ಅಪ್ಲಿಕೇಶನ್ ಫೀಸ್ ಅನ್ನು ಪೇ ಮಾಡಿದ್ರೆ ಅದರ ಪ್ರಿಂಟ್ಔಟ್ ಅನ್ನು ಕೂಡ ತೆಗೆದಿಟ್ಕೊಂಡಿರಿ. ನಂತರ ಕನ್ಫರ್ಮೇಷನ್ ಪೇಜ್, ಸೊ ಅದನ್ನು ಕೂಡ ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ತೆಗೆದು ಇಟ್ಕೊಂಡಿರ್ತೀರಾ. ನಂತರ ಇದಿಷ್ಟು ವಿಷಯ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ವಾಟ್ಸಪ್ ಚಾನಲ್ ಇದೆ, ತಪ್ಪದೆ ಜಾಯ್ನ್ ಆಗಿ. ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನೋಟ್ಸಲ್ಲಿ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಎಕ್ಸಾಮ್ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ, ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಟೆನ್ಷನ್ ಆಗ್ತಾ ಇದ್ರೆ ಸ್ವಲ್ಪ ಕಡಿಮೆ ಆಗೋ ರೀತಿ ಸ್ವಲ್ಪ ಪ್ರಿಪ್ರೇಷನ್ ಮಾಡಿ. ಓಕೆನಾ. ಸೊ ಆಲ್ ದಿ ಬೆಸ್ಟ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.